ನಮಸ್ಕಾರ ವೀಕ್ಷಕರೇ, ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಇದ್ದೀವಿ ಎರಡನೇ ವಿವಾಹವಾದಂಥ ಪತ್ನಿಗೆ ಮತ್ತು ಆಕೆಯ ಮಕ್ಕಳಿಗೆ ಆಸ್ತಿಯಲ್ಲಿ ಅಥವಾ ಮೇಂಟೆನೆನ್ಸಲ್ಲಿ ಯಾವ ರೀತಿಯಾದ ಪಾಲು ಸಿಗುತ್ತದೆ, ಯಾವ ರೀತಿಯಾದ ಅವಕಾಶಗಳು ಕಾನೂನಿನಲ್ಲಿ ಇದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎರಡನೇ ವಿವಾಹವು ಯಾವುದೇ ರೀತಿಯಲ್ಲೂ ಮೊದಲನೇ ವಿವಾಹದ ವಿಚ್ಛೇದನ ಆಗದೆ ಅಥವಾ ಮೊದಲನೇ ವಿವಾಹವು ಕಾನೂನು ರೀತಿಯಲ್ಲಿ ಅಂತ್ಯವಾಗದೆ ಎರಡನೇ ವಿವಾಹ ಆಗಿದ್ದಲ್ಲಿ ಕಾನೂನಲ್ಲಿ ಯಾವುದೇ ರೀತಿಯಾದ ಅದಕ್ಕೆ ಮಾನ್ಯತೆ ಇರುವುದಿಲ್ಲ, ಯಾವುದೇ ರೀತಿಯಾದ ಕಾನೂನಿನ ನೆರವು ಅದಕ್ಕೂ ಸಿಗುವುದಿಲ್ಲ. ಯಾವ ಸಂದರ್ಭದಲ್ಲಿ ಎರಡನೇ ವಿವಾಹವು ಕಾನೂನುಬದ್ಧ ವಿವಾಹ ಎಂದು ಪರಿಗಣಿಸಬಹುದು ಎಂಬುದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ವಿಡಿಯೋದಲ್ಲಿ ಎರಡನೇ ವಿವಾಹವಾದ ಹೆಂಡತಿ ಮತ್ತು ಮಕ್ಕಳಿಗೆ ಯಾವ ರೀತಿಯಾದ ಆಸ್ತಿಯ ಹಕ್ಕು ಅಥವಾ ಜೀವನಾಂಶದ ಹಕ್ಕಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಎರಡನೇ ವಿವಾಹವಾದ ಹೆಂಡತಿಗೆ ಆಸ್ತಿಯಲ್ಲಿ ಯಾವುದೇ ರೀತಿಯಾದ ಹಕ್ಕು ಇರೋದಿಲ್ಲ. ಆದರೆ ಯಾವ ಸಂದರ್ಭದಲ್ಲಿ ಹಕ್ಕು ಸಿಗುತ್ತೆ ಅಂದರೆ, ಎರಡನೇ ಹೆಂಡತಿ ಮೊದಲನೇ ವಿವಾಹದ ಬಗ್ಗೆ ಯಾವುದೇ ಅರಿವಿಲ್ಲದೆ ಅಮಾಯಕತೆಯಿಂದ ಎರಡನೇ ವಿವಾಹ ಆಗಿದ್ದರೆ, ಅದರಲ್ಲಿ ಸಂಪೂರ್ಣವಾಗಿ ಅವಳು ಅಮಾಯಕತ್ವವನ್ನು ಹೊಂದಿದ್ದಾಳೆ ಎಂಬುದು ಕಾನೂನಿನಲ್ಲಿ ಸಾಬೀತಾದರೆ, ಆ ಸಂದರ್ಭದಲ್ಲಿ ಎರಡನೇ ಹೆಂಡತಿಗೂ ಕೂಡ ಗಂಡನು ಜೀವನಾಂಶವನ್ನು ನೀಡಬೇಕಾಗುತ್ತದೆ. ಆಕೆಯ ತಪ್ಪಿಲ್ಲದಿದ್ದರೂ ಆಕೆ ಶಿಕ್ಷೆ ಅನುಭವಿಸಬಾರದು ಎಂಬ ಉದ್ದೇಶದಿಂದ ಈ ಒಂದು ಅನುಕೂಲವನ್ನು ಕಾನೂನು ಮಾಡಿಕೊಟ್ಟಿದೆ. ಆದರೆ ಇದನ್ನು ರುಜುವಾತು ಮಾಡಬೇಕು. ಆಕೆ ಯಾವುದೇ ರೀತಿಯಾದ ಮೋಸವಿಲ್ಲದೆ ಎರಡನೇ ವಿವಾಹವನ್ನು ಮೊದಲನೇ ವಿವಾಹದ ಬಗ್ಗೆ ತಿಳುವಳಿಕೆ ಇಲ್ಲದೆ ಆಗಿರಬೇಕು. ಮೋಸದಿಂದ ಆಕೆ ವಿವಾಹ ನಡೆದಿರಬೇಕು. ಅಂಥ ಸಂದರ್ಭದಲ್ಲಿ ಆಕೆ ಜೀವನಾಂಶವನ್ನು ಪತಿಯಿಂದ ಪಡೆಯಬಹುದು. ಮತ್ತು ಕೆಲವೊಂದು ಬಾರಿ ಎರಡನೇ ವಿವಾಹದ ಮಕ್ಕಳಿಗೆ ಯಾವ ರೀತಿಯಾದ ಜೀವನಾಂಶ ಸಿಗುತ್ತೆ, ಆಸ್ತಿಯಲ್ಲಿ ಹಕ್ಕು ಸಿಗುತ್ತೆ ಅಂದರೆ, ಖಂಡಿತವಾಗಿಯೂ ಎರಡನೇ ವಿವಾಹವಾದ ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಸಿಗುತ್ತೆ. ಯಾಕೆ ಅಂದರೆ, ಅಲ್ಲಿ ಗಂಡ ಹೆಂಡತಿ ತಪ್ಪು ಮಾಡಿರಬಹುದು, ಆದರೆ ಮಕ್ಕಳು ಅಮಾಯಕರು, ಅವರು ಇದಕ್ಕೆ ಯಾವುದೇ ಸಂಬಂಧಪಟ್ಟಿರುವುದಿಲ್ಲ. ಆದ್ದರಿಂದ ಅವರಿಗೆ ಮೋಸವಾಗಬಾರದು ಎಂಬ ಉದ್ದೇಶದಿಂದ ಅವರನ್ನು ಅನೌರಸ ಪುತ್ರರು ಪುತ್ರಿಯರು ಅಂತ ಪರಿಗಣಿಸ್ತಾರೆ. ಅಂದರೆ ಔರಸ ಅನೌರಸ ಅನ್ನೋದು ನಮ್ಮ ಹಿಂದೂ ಪದ್ಧತಿಯಲ್ಲಿ ಬರುವಂಥ ಫ್ಯಾಮಿಲಿಯಲ್ಲಿ ಬರುವಂಥ ಒಂದು ಪದಗಳು. ಔರಸ ಅಂದರೆ ಮೊದಲನೇ ಹೆಂಡತಿಯ ಮಕ್ಕಳು, ಅನೌರಸ ಎಂದರೆ ಈ ರೀತಿಯಾಗಿ ಎರಡನೇ ವಿವಾಹದಲ್ಲಿ ಮೂರನೇ ವಿವಾಹದಲ್ಲಿರುವಂಥ ಮಕ್ಕಳನ್ನು ಅನೌರಸ ಮಕ್ಕಳು ಅಂತ ಕರಿತೀವಿ. ಇಂಥ ಮಕ್ಕಳಿಗೆ ಆಸ್ತಿಯಲ್ಲಿ ಖಂಡಿತವಾಗಿಯೂ ಹಕ್ಕಿರುತ್ತೆ. ಅವರು ತಮ್ಮ ಹಕ್ಕನ್ನು ಕಾನೂನಿನ ರೀತಿಯಲ್ಲಿ ಪಡೆದುಕೊಳ್ಳಬಹುದು. ಕೆಲವೊಂದು ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ, ಮೊದಲನೇ ಹೆಂಡತಿಗೆ ಅನಾರೋಗ್ಯವಾಗಿರಬಹುದು ಅಥವಾ ಮೊದಲನೇ ಹೆಂಡತಿ ಒಪ್ಪಿಗೆಯಿಂದಲೇ ಎರಡನೇ ವಿವಾಹ ಆಗಿರುತ್ತಾರೆ. ಯಾವುದೇ ರೀತಿಯಿಂದಲೂ ವಿಚ್ಛೇದನ ಪಡೆದಿರುವುದಿಲ್ಲ. ಅದು ಕಾನೂನಿನ ಮಾನ್ಯತೆ ಇರುವುದಿಲ್ಲ. ಬಾಯಿ ಮಾತಿನ ಮೂಲಕ ಒಪ್ಕೊಂಡು ಎರಡನೇ ವಿವಾಹ ಮಾಡ್ಕೊಂಡಿರ್ತಾರೆ. ತದನಂತರ ಆಸ್ತಿ ವಿಚಾರ ಬಂದಾಗ ಕೊಡೋದೇ ನಿರಾಕರಿಸ್ಬೋದು, ಮೋಸ ಮಾಡ್ಬೋದು. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಒಂದು ವಿವಾಹಗಳಿಗೆ ಒಪ್ಪಿಗೆ ನೀಡಬೇಡಿ. ನೀವು ಬರ್ಕೊಟ್ಟಿರ್ಬೋದು, ಅವರು ಎರಡನೇ ವಿವಾಹ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಇದೆ ಅಂತ ಮೊದಲನೇ ಹೆಂಡತಿಯಿಂದ ಬರ್ಸ್ಕೊಂಡಿರ್ಬೋದು, ಅಥವಾ ಆಕೆಯನ್ನು ನೇರವಾಗಿ ಒಪ್ಪಿಸಿರ್ಬೋದು. ಅದನ್ನು ನಂಬಿ ಯಾವುದೇ ಕಾರಣಕ್ಕೂ ಮದುವೆ ಆಗಬೇಡಿ. ಕಾನೂನು ರೀತಿಯಲ್ಲಿ ಮೊದಲನೇ ವಿವಾಹವು ಅಂತ್ಯವಾದರೆ ಮಾತ್ರ ಎರಡನೇ ವಿವಾಹವಾದಂಥ ಹೆಂಡತಿಗೆ ಮೊದಲನೇ ಪತ್ನಿಯಷ್ಟೇ ಹಕ್ಕು, ಅಧಿಕಾರ ಮತ್ತು ಎಲ್ಲದರಲ್ಲೂ ಹಕ್ಕು ಸಿಗುತ್ತದೆ. ಆದರೆ ಈ ಎರಡನೇ ವಿವಾಹದಿಂದ ಆದಂಥ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಮೋಸ ಆಗುವುದಿಲ್ಲ. ಕಾನೂನಿನ ಮುಖಾಂತರ ಅವರು ಕೂಡ ಹಕ್ಕನ್ನು ಆಸ್ತಿಯಲ್ಲಿ ಪಡೆಯಲು ಅಧಿಕಾರವನ್ನು ಹೊಂದಿರುತ್ತಾರೆ. ಯಾವಾಗ ಎರಡನೇ ವಿವಾಹವು ಕಾನೂನು ಬದ್ಧವಾಗುತ್ತದೆ ಮತ್ತು ಯಾವಾಗ ಕಾನೂನು ಬದ್ಧವಲ್ಲ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಎಲ್ಲ ಮಾಹಿತಿಗಳು ಉಪಯುಕ್ತವಾಗಿದ್ದರೆ ಈ ಮೇಲಿನ ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ಜನರಿಗೆ ಶೇರ್ ಮಾಡುವ ಮೂಲಕ ಕಾನೂನಿನ ಅರಿವನ್ನು ಎಲ್ಲರಿಗೂ ಹಂಚಿ. ಧನ್ಯವಾದಗಳು.